ಅಲ್ಲಿಗೆ ಯಾಕೆ ಹೋದೆ? ಅಮ್ಮ ಅದು ನಮ್ಮ ಊರಿನ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಒಂದು 3-4 ದಿನ ಎಲ್ಲೂ ಕಾಣಿಸ್ಕೋಬೇಡಿ, ಎಲ್ಲರೂ ಇರಿ ಅಂತ ಹೇಳಿದ್ರು ಕಂದ. ನಾನು ಎಷ್ಟೆಷ್ಟೋ ಹೇಳಿ ನೋಡಿದೆ, ಆದರೆ ಅವ್ರಿಗೆ ಧೈರ್ಯ ಸಾಲ್ತಾ ಇಲ್ಲ. ಅದು ಅಲ್ಲದೆ ನಮ್ಮ ಶಂಕರನು ನಿಮ್ಮ ಅತ್ತಿಗೆನೂ ತುಂಬ ಭಯ ಪಟ್ಬಿಟ್ರು ಕಣಮ್ಮ. ಹಠ ಹಿಡಿದ್ರ, ಹಾಗಾಗಿ ಈ ಮನೆಗೆ ಬಂದು ಉಳ್ಕೊಂಡಿದ್ವಿ ಕಣಮ್ಮ. ಸರಿ, ಓಕೆ. ಈಗ ಹೇಗಿದ್ಯಾ ನೀನು? ನನಗೇನೋ ಕಂದ, ನಿಮ್ಮ ಅತ್ತಿಗೆ ಯಾವಾಗ್ಲೂ ಹೇಳ್ತಾ ಇರ್ತಾಳಲ್ಲ, ಗುಂಡ್ಕಲ್ಲು ಅಂತ, ಆತರ ಗುಂಡ್ಕಲ್ ತರ ಇದ್ದೀನಿ ಕಣಮ್ಮ. ಅಣ್ಣ, ನನಗೆ ಯಾಕೋ ಮನ್ಸ್ ತಡೀತಿಲ್ಲ. ನೀನ್ ಮಾತಾಡ್ತಿರೋದ್ ನೋಡ್ತಿದ್ರೆ ನನಗೀಗ್ಲೇ ನೋಡ್ಬೇಕನ್ಸ್ತಿದೆ. ನಾನು ಈಗ್ಲೇ ಬರ್ತೀನಿರು. ಯಾಕಮ್ಮ ಟೆನ್ಷನ್ ತಗೋತೀಯಾ? ನಾಳೆ ಬಾ, ಪರವಾಗಿಲ್ಲ. ಇಲ್ಲ ಅಣ್ಣ, ನನಗ್ ನಿನ್ನ ನೋಡೋ ತನಕ ಸರಿ ಹೋಗಲ್ಲ. ನಾನು ಈಗ್ಲೇ ಬರ್ತೀನಿ. ನಾನು ಬೇಡ ಅಂದ್ರೆ ನೀನ್ ಎಲ್ಲ ಮಾತು ಕೇಳ್ತೀಯಾ? ಸರಿ ಬಾ. ಸರಿ. ರಾಘವ್, ನೀನ್ ಕೇಳಿದೆಲ್ಲ ಕೊಡ್ಸಿದೀನಿ, ಇವಾಗ ಹೋಮ್ವರ್ಕ್ ಮಾಡ್ಬೇಕು. ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಮ್ಮ? ರಾಘವ್, ಒಂದು ಚಿಕ್ಕ ಕೆಲ್ಸ ಇದೆ ಕಂದ. ಮೀಸೆ ಮಾಮ ನೋಡ್ಕೊಂಡು ಹಿಂಗೆ ಬಂದ್ಬಿಡ್ತೀನಿ. ಓಕೆ? ಮೀಸೆ ಮಾಮಂಗೆ ಏನಾಯ್ತು? ಅದು ಮೀಸೆ ಮಾಮ ಇದಾರಲ್ಲ, ಸ್ವಲ್ಪ ಮೈ ಹುಷಾರಿಲ್ವಂತೆ. ಅಮ್ಮ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿಪ್ಪ. ಅಮ್ಮ ಬೇರೆ ಕಣಮ್ಮ, ನಿನ್ ಮೀಸೆ ಮಾಮಂಗೆ ಹುಷಾರಿಲ್ಲ ಅಂತ ಹೋಗ್ತ್ಯಾ, ಮತ್ ನೀನ್ ಬರೋದೇ ಇಲ್ಲ, ಆಮೇಲೆ ಅಲ್ಲೇ ಇದ್ಬಿಡ್ತ್ಯಾ? ಹೇ, ಪ್ರಾಮಿಸ್, ನಾನ್ ವಾಪಸ್ ಬಂದೇ ಬರ್ತೀನಿ. ಈ ಸಲ ಪ್ರಾಮಿಸ್ ಹಾಗ್ ಮಾಡಲ್ಲ. ಹಿಂಗ್ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದೀನಲ್ವಾ, ಆದಷ್ಟು ಬೇಗ ಬರ್ತೀನಿ. ನೀನ್ ಇಲ್ಲೇ ಇರು. ವರ್ಷ. ಹೇಳಿ ಅಕ್ಕ. ಏನಿಲ್ಲ ವರ್ಷ, ನಮ್ಮ ಅಣ್ಣನ್ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲಿ ತನಕ ಸ್ವಲ್ಪ ರಾಘವ್ನ ಹುಷಾರಾಗಿ ನೋಡ್ಕೋತ್ಯಾ? ಇದು ನೀವ್ ಕೇಳ್ಕೋಬೇಕಾ ಅಕ್ಕ? ನಾನ್ ನೋಡ್ಕೋತೀನಿ, ನೀವ್ ಹೋಗ್ ಬನ್ನಿ. ಅಮ್ಮ ಬೇರೆ ಕಣಮ್ಮ, ನಾನ್ ಬಿಡಲ್ಲ ಕಣಮ್ಮ. ನಿನ್ ಮೀಸೆ ಮಾಮನ್ ಮನೆಗೆ ಹೋದ್ರೆ ಮತ್ತೆ ವಾಪಸ್ ಬರೋದೇ ಇಲ್ಲ. ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗು. ನಾಳಿದ್ರೆ ನನ್ ಜೊತೆಲಿ ವಾಪಸ್ ಬರ್ತ್ಯಾ? ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ ಓಕೆ ಓಕೆ, ಕರ್ಕೊಂಡ್ ಹೋಗ್ತೀನಿ. ಆದ್ರೆ ಒಂದ್ ಕಂಡೀಷನ್, ಅಲ್ಲಿ ಗಲಾಟೆ ಮಾಡ್ಬಾರ್ದು, ತರ್ಲೆ ಮಾಡ್ಬಾರ್ದು. ಓಕೆ? ಇಲ್ಲ ಕಣಮ್ಮ, ನಾನ್ ಮಾರಲ್ಲ. ಅಕ್ಕ, ಗಾಡಿ ಬುಕ್ ಮಾಡ್ಕೊಡ್ಲಾ? ಬೇಡ ವರ್ಷ, ನಾನೇ ಬುಕ್ ಮಾಡ್ಕೋತೀನಿ. ಬಾ. ಸರಿ, ಹೋಗ್ ಬರ್ತೀವಿ. ಆಯ್ತು. ರಾಘವ್, ಹಠ ಮಾಡ್ಬಾರ್ದು, ಹುಷಾರು. ಅತ್ತಿಗೆ. ಯಾರಮ್ಮ? ರಾಘವ್ ಬಂದಿದ್ನಾ? ಹಾ ಅದ್ಕೆ, ಮಾಧವಿ ಆಚೆ ಕರ್ಕೊಂಡ್ ಹೋಗಿದ್ದಾಳೆ, ಏನೋ ಕೊಡ್ಸ್ಕೊಂಡ್ ಬರ್ತೀನಿ ಅಂತ. ಹೌದು, ನೀವ್ಯಾಕೆ ಊರಿಗೆ ಹೋಗೋದು ಕ್ಯಾನ್ಸಲ್ ಆಗಿ ಹೋಯ್ತು? ಹೌದಮ್ಮ, ಅವರಿಗೆ ಅವ್ರು ಇಷ್ಟವಾದವರು ಜೊತೆಲಿ ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ. ಏನ್ ಮಾಡೋದು, ಯಾರಿಗೆ ಹೇಳೋದು? ಸರಿ, ಈಗ ಅಣ್ಣ ಎಲ್ಲಿ? ಇದಾರೆ, ಬಂದ್ರು ನೋಡು. ಅಣ್ಣ. ಈಗ ಬಂದ? ಹ್ಞೂ ಅಣ್ಣ. ಅಣ್ಣ, ನೀನ್ ಹೇಳಣ್ಣ, ಯಾಕೆ ಊರಿಗೆ ಹೋಗಿಲ್ಲ? ಏನಾಯ್ತು? ಊರಿಗೆ ಹೋಗದೆ ಯಾಕೆ ವಾಪಸ್ ಬಂದ್ರಿ? ಇಲ್ಲ ಕಂದ, ನಾನು ಹೊರಟಿದ್ದೆ. ಅವರು ಪೊಲೀಸವರೇ ಫೋನ್ ಮಾಡಿ ಬರೋದ್ ಬೇಡ ಅಂತ ಹೇಳ್ಬಿಟ್ರು ಕಣಮ್ಮ. ಅಲ್ಲ ಕಣಮ್ಮ, ನನಗೇನು ಮಾಣೆ ಬರಹ, ನಾನೇನು ತಪ್ಪು ಮಾಡಿದ್ದೀನ ಈ ಥರ ಕದ್ದು ಮುಚ್ಚಿ ಇಲ್ಲೆಲ್ಲ ಇರಕ್ಕೆ? ನನಗೆ ಈ ಥರ ಇರಕ್ಕೆ 1% ಇಷ್ಟ ಇಲ್ಲ ಕಣಮ್ಮ. ಆದರೆ ಅವ್ರು ಬೇಡ ಅಂತ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ ಕಣಮ್ಮ. ಅದರಲ್ಲೂ ನಿಮ್ಮ ಅತ್ತಿಗೆ ಶಂಕರು ಇಬ್ರು ಇದಾರಲ್ಲ, ನಾನೇನು ಮಾತಾಡ್ದಂಗೆ ಮಾಡ್ಬಿಟ್ರು ಕಣಮ್ಮ. ಎಲ್ಲರೂ ಹೇಳುದು ಒಳ್ಳೇದಕ್ಕೆ ತಾನೆ. ಅದ್ ಸರಿ, ನಿನಗಿಲ್ಲಿ ಅಡ್ಜಸ್ಟ್ ಆಯ್ತಾ? ಪಾಪ ಶಂಕರು ಅವನಿಗೆ ಹೇಗ್ ಬೇಕೋ ಹಾಗೆ ಈ ಮನೆ ಇಟ್ಕೊಂಡಿದ್ದಾನೆ. ಆ ಥರ ಏನೂ ತೊಂದರೆ ಇಲ್ಲ ಕಂದ, ಮನೆ ಚೆನ್ನಾಗೇ ಇದೆ. ಅದು ಅಲ್ಲದೆ ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗೋದು ನಂಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ ಕಣಮ್ಮ. ಹಾಗಾಗಿ ಇರ್ತೀನಿ ಬಿಡು ಕಂದ, ಏನು ತೊಂದರೆ ಇಲ್ಲ. ಆಮೇಲೆ ಅಣ್ಣ, ಮೆಡಿಸಿನ್ಸ್ ಏನಾದ್ರೂ ಖಾಲಿ ಆಗಿದ್ರೆ ಹೇಳು, ನಾನು ತಂದ್ಕೊಡ್ತೀನಿ. ಅಮ್ಮ, ಈ ಮಾತ್ರೆ ಖಾಲಿ ಆಗಿರೋದು ಆಗದಿರೋದೆಲ್ಲ ನನಗೆ ಗೊತ್ತಿಲ್ಲ. ಅದೇನಿದ್ರು ನಿಮ್ಮ ಅತ್ತಿಗೆ ಹತ್ರ ಕೇಳು. ಅವಳೇನಾದ್ರೂ ತಂದು ನಾನು ನಿನಗಿಲ್ಲ ಅಂತ ಹೇಳಿ ಅದಾಮೇಲೆ ಅವಳಿಗೆ ಗೊತ್ತಾಗಿ ಅಷ್ಟೇ. ಆಮೇಲೆ ಯಾಕೆ ಬೇಕು ಅಲ್ವಾ? ಸರಿ ಸರಿ.
ಈಗೇನಾದ್ರೂ ತಿಂದ್ಯಾ? ಮಾತ್ರೆ ತಗೊಂಡ್ಯಾ? ಅಮ್ಮ ಈಗ ತಾನೇ ತಿಂಡಿ ಮಾಡಿಕೊಟ್ರು, ತಿಂದು ಮಾತ್ರೆ ನುಂಗ್ಬಿಟ್ಟು ಇದ್ದೆ ಕಣಮ್ಮ. ಅಷ್ಟೊತ್ತೆ ನೀ ಬಂದೆ. ಸಾರಿ ಅಣ್ಣ, ನಿಮ್ ಜೊತೆ ಊರಿಗೆ ಬರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ ಅಣ್ಣ, ಇವತ್ ರಾಘವ್ ತುಂಬಾನೇ ಹಠ ಮಾಡ್ಬಿಟ್ಟ. ಈಗ್ಲೂ ನನ್ ಜೊತೆನೆ ಬಂದ. ಹೌದಾ? ಎಲ್ಲೇ ಮತ್ತೆ ರಾಘವು? ಮಾಧವಿ ಜೊತೆ ಆಚೆ ಹೋಗಿದ್ದಾನೆ, ಬರ್ತಾನೆ. ಓಹೋ,